ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಂಪುಟದ ಸಚಿವರಿಗೆ ಅಳೆದು ತೂಗಿ ಈಗ ಖಾತೆಗಳ ಹಂಚಿಕೆ ಆಗಿದೆ. ನಿನ್ನೆ ರಾತ್ರಿ ನೂತನ 13 ಜನ ಸಚಿವರ ಖಾತೆಗಳ ಹಂಚಿಕೆಯನ್ನು ಮಾಡಲಾಗಿದೆ. ಸಿದ್ದರಾಮಯ್ಯನವರ ಸಂಪುಟದಲ್ಲಿದ್ದಂತಹ ಬಹುತೇಕರಿಗೆ ಅದದೇ ಖಾತೆಯನ್ನು ಮುಂದುವರಿಸಲಾಗಿದೆ. ಕೆಲವೊಂದು ಸಚಿವರ ಖಾತೆ ಮಾತ್ರ ಬದಲಾವಣೆ ಆಗಿರ್ತಕ್ಕಂಥದ್ದು. ಇನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ಬಳಿ ಇದ್ದಂತಹ ಬೆಂಗಳೂರು ನಗರಾಭಿವೃದ್ಧಿ ಮತ್ತು ಜಲಸಂಪನ್ಮೂಲ ಖಾತೆಯನ್ನು ಬಿಟ್ಟುಕೊಟ್ಟಿದ್ದಾರೆ, ಹಂಚಿಕೆ ಮಾಡಿದ್ದಾರೆ. ಆದರೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿದ್ದ ಅವರ ಆಪ್ತರ ಖಾತೆಗಳಲ್ಲಿ ಯಾವುದೇ ದೊಡ್ಡ ಬದಲಾವಣೆ ಮಾಡಿಲ್ಲ. ಹಾಗಾದರೆ ಯಾರ್ಯಾರಿಗೆ ಯಾವ್ಯಾವ ಖಾತೆಯನ್ನು ಹಂಚಲಾಗಿದೆ, ಅದಕ್ಕೆ ಸಂಬಂಧಪಟ್ಟ ರಿಪೋರ್ಟ್ ಇಲ್ಲಿದೆ ನೋಡಿ. ಡಿಕೆ ಸಂಪುಟದ ಸಚಿವರಿಗೆ ಖಾತೆ ಹಂಚಿಕೆ. ಸಿದ್ದು ಗ್ಯಾಂಗ್ನ ಸಚಿವರೆಲ್ಲರೂ ಸೇಫ್. ಡಿಕೆ ಗ್ಯಾಂಗ್ನ ಸಚಿವರಲ್ಲಿ ಅಸಮಾಧಾನ ಸ್ಫೋಟ. ಹೌದು, ಸಿಎಂ ಡಿಕೆ ಶಿವಕುಮಾರ್ ಸಂಪುಟದ ಸಚಿವರಿಗೆ ಅಳೆದು ತೂಗಿ ಖಾತೆಗಳ ಹಂಚಿಕೆಯಾಗಿದೆ. ನಿನ್ನೆ ರಾತ್ರಿ ನೂತನ 13 ಸಚಿವರ ಖಾತೆಗಳ ಪಟ್ಟಿ ಬಿಡುಗಡೆಯಾಗಿದೆ. ಸಿದ್ದರಾಮಯ್ಯ ಸಂಪುಟದಲ್ಲಿದ್ದ ಬಹುತೇಕ ಸಚಿವರಿಗೆ ಅದೇ ಖಾತೆಯಲ್ಲಿ ಮುಂದುವರಿಸಲಾಗಿದೆ. ಕೆಲವೊಂದು ಸಚಿವರುಗಳ ಖಾತೆ ಮಾತ್ರ ಬದಲಾವಣೆಯಾಗಿದೆ. ಇನ್ನು ಯಾವ್ಯಾವ ಸಚಿವರಿಗೆ ಯಾವ್ಯಾವ ಖಾತೆ ಹಂಚಿಕೆ ಆಗಿದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಸಿಎಂ ಬಳಿಯೇ ಹಣಕಾಸು ಖಾತೆ, ಪರಮೇಶ್ವರ್ಗೆ ಗೃಹ ಬದಲು ಕಂದಾಯ, ಪ್ರಿಯಾಂಕ್ ಖರ್ಗೆಗೆ ಗೃಹ ಖಾತೆ. ಇನ್ನು ಸಿಎಂ ಡಿಕೆ ಶಿವಕುಮಾರ್ ತಮ್ಮ ಬಳಿ ಇದ್ದ ಬೆಂಗಳೂರು ಅಭಿವೃದ್ಧಿ ಹಾಗೂ ಜಲಸಂಪನ್ಮೂಲ ಖಾತೆಯನ್ನ ಹಂಚಿಕೆ ಮಾಡಿದ್ದಾರೆ. ಆದರೆ ಹಣಕಾಸು ಗುಪ್ತಚರ ಇಲಾಖೆಯ ಖಾತೆಯನ್ನ ತಮ್ಮಲ್ಲಿಯೇ ಉಳಿಸಿಕೊಂಡಿದ್ದಾರೆ. ಇನ್ನು ಖಾತೆ ಹಂಚಿಕೆ ಹೇಗಿದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಸಚಿವರಿಗೆ ಖಾತೆ ಹಂಚಿಕೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಗಳು ಹಣಕಾಸು, ಕ್ಯಾಬಿನೆಟ್ ವ್ಯವಹಾರ, ಗುಪ್ತಚರ, ಆಡಳಿತ ಸುಧಾರಣೆಯನ್ನ ತಮ್ಮ ಬಳಿಯೇ ಉಳಿಸಿಕೊಂಡಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಡಿಸಿಎಂ, ಕಂದಾಯ ಮತ್ತು ಕ್ರೀಡಾ ಇಲಾಖೆಯನ್ನು ಕೊಡಲಾಗಿದೆ. ಪ್ರಿಯಾಂಕ್ ಖರ್ಗೆ ಗೃಹ ಇಲಾಖೆಯ ಜೊತೆಗೆ ಐಟಿ ಬಿಟಿ ಸಚಿವರಾಗಿದ್ದಾರೆ. ಖಾತೆ ಹಂಚಿಕೆ ನೋಡೋದಾದ್ರೆ ಸಿದ್ದರಾಮಯ್ಯ ಆಪ್ತರ ಬಳಿ ಯಾವೆಲ್ಲ ಖಾತೆಗಳಿದ್ದು ಆ ಸಂದರ್ಭದಲ್ಲಿ ಅದೇ ಕಂಟಿನ್ಯೂ ಆಗಿದೆ. MB ಪಾಟೀಲ್ ಆಗಿರ್ಬೋದು, ಜಾರ್ಜ್ ಆಗಿರ್ಬೋದು, ಜೊತೆಗೆ ಪರಮೇಶ್ವರ್ ಕೇಳಿದಂಥ ಕಂದಾಯ ಖಾತೆಯನ್ನು ಪರಮೇಶ್ವರ್ ಅವ್ರಿಗೆ ಕೊಟ್ಟಿದ್ದಾರೆ. ಆದರೆ ಕೃಷ್ಣ ಬೈರೇಗೌಡರು ಈ ವಿಚಾರದಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಂದರೆ ನಾನು ಆ ಖಾತೆಯನ್ನು ಕೇಳಿದ್ದೆ, ಅದನ್ನು ಮುಂದುವರಿಸಬೇಕು ಅಂತೇಳಿ. ಬೆಂಗಳೂರು ಖಾತೆಯನ್ನು ನಾನು ಅಷ್ಟು ಸಮರ್ಥವಾಗಿ ನಿಭಾಯಿಸೋಕ್ಕಾಗುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಅಂತ ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಅಸಮಾಧಾನ ತೋಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಪ್ರಿಯಾಂಕ ಖರ್ಗೆ ಅವರಿಗೆ ಗೃಹ ಖಾತೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಈ ವಿಚಾರದಲ್ಲೂ ಕೂಡ ಸಾಕಷ್ಟು ಬೇರೆ ಬೇರೆ ರೀತಿಯ ಚರ್ಚೆಗಳಾಗ್ತಾ ಇದೆ. ಹಾಗಾದರೆ ಖಾತೆ ಹಂಚಿಕೆ ವಿಚಾರ ಇದು ಡಿ ಕೆ ಶಿವಕುಮಾರ್ ಅವರ ಆಜ್ಞೆಯಂತೆ ಆಗಿರೋದು ಅಥವಾ ಕಾಂಗ್ರೆಸ್ ಹೈಕಮಾಂಡ್ನ ಆದೇಶದಂತೆ ಆಗಿರೋದು, ಇದಕ್ಕೆ ಅವರೇ ಕ್ಲಾರಿಟಿ ಕೊಡಬೇಕಾಗಿದೆ. ಸಿದ್ದು ಸಂಪುಟದ ಹಲವರ ಖಾತೆ ಬದಲು. ರೆಡ್ಡಿ, ಮುನಿಯಪ್ಪ ತೀವ್ರ ಅಸಮಾಧಾನ. ಕೆಲ ಸಚಿವರ ಖಾತೆಗಳಷ್ಟೇ ಬದಲು. ಇನ್ನು ಸಿದ್ದರಾಮಯ್ಯ ಸಂಪುಟದಲ್ಲಿದ್ದ ಅವರ ಆಪ್ತರ ಖಾತೆಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಈ ಹಿಂದಿನ ಖಾತೆಗಳಲ್ಲಿಯೇ ಮುಂದುವರಿಸಲಾಗಿದೆ. ಕೆಲವರ ಖಾತೆಗಳನ್ನಷ್ಟೇ ಹೈಕಮಾಂಡ್ ಬದಲಿಸಿದೆ. ಇನ್ನು ಯಾರ್ಯಾರ ಖಾತೆಗಳು ಅದಲು ಬದಲಾಗಿದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಕೆಜೆ ಜಾರ್ಜ್ ಇಂಧನ ಮತ್ತು ಪ್ರವಾಸೋದ್ಯಮ ಸಚಿವರು, MB ಪಾಟೀಲ್ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರು, ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ ಸಚಿವರು, ಕೃಷ್ಣ ಬೈರೇಗೌಡರು ಬೆಂಗಳೂರು ನಗರಾಭಿವೃದ್ಧಿ ಸಚಿವರು, ರಾಮಲಿಂಗಾರೆಡ್ಡಿ ಜಲಸಂಪನ್ಮೂಲ ಸಚಿವರು, KH ಮುನಿಯಪ್ಪ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರು, ಭೈರತಿ ಸುರೇಶ್ ಸಾರಿಗೆ ಸಚಿವರು, UT ಖಾದರ್ ಆರೋಗ್ಯ ಸಚಿವ, ಡಾಕ್ಟರ್ ಯತೀಂದ್ರ ನಗರಾಭಿವೃದ್ಧಿ ಸಚಿವ, ಶರಣಪ್ರಕಾಶ್ ಪಾಟೀಲ್ ವೈದ್ಯಕೀಯ ಶಿಕ್ಷಣ ಇಲಾಖೆ ಮತ್ತು ಕೌಶಲ್ಯಾಭಿವೃದ್ಧಿ ಸಚಿವ, ಈಶ್ವರ್ ಖಂಡ್ರೆ ಅವರಿಗೆ ಗ್ರಾಮೀಣಾಭಿವೃದ್ಧಿ ಸಚಿವರನ್ನಾಗಿ ಮಾಡಲಾಗಿದೆ. ನಮ್ಮ ಪಕ್ಷ ಯಾರಿಗೂ ಅನ್ಯಾಯ ಮಾಡಲ್ಲ. ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು. ಆ ರೀತಿಯಲ್ಲಿ ಇವತ್ತು ನಮ್ಮೆಲ್ಲರಿಗೆ ಮಹತ್ವವಾದಂಥ ಒಂದು ಖಾತೆಯನ್ನು ಕೊಟ್ಟಿದ್ದಾರೆ. ಕಲ್ಯಾಣ ಕರ್ನಾಟಕಕ್ಕೆ 5,000 ಕೋಟಿ ರೂಪಾಯಿ ವಿಶೇಷ ಅನುದಾನ ಘೋಷಣೆಯನ್ನು ಮಾಡಿದ್ದೇವೆ. ಹಲವಾರು ಕಾರ್ಯಕ್ರಮಗಳು, ಯೋಜನೆಗಳನ್ನು ರೂಪಿಸಿದ್ದೇವೆ. ಯಾವ ಭಾಗಕ್ಕೂ ಅನ್ಯಾಯ ಆಗದ ರೀತಿಯಲ್ಲಿ ಸಮಗ್ರ ಕರ್ನಾಟಕ ಅಭಿವೃದ್ಧಿ ಮಾಡುವಂಥ ಒಂದು ಯೋಜನೆಯನ್ನು ನಾವು ರೂಪಿಸಿದ್ದೇವೆ. ಎಲ್ಲರೂ ಅಸಮಾಧಾನ, ಪ್ರಮೋಷನ್ ಆಗಬೇಕಂತ ಎಲ್ಲರೂ ಬಯಕೆ. ಅಪ್ಪರ್ ಸ್ಟೆಪ್ಗೆ ಎಲ್ಲರೂ ಬಯಕೆ. ಎಲ್ಲರಿಗೆ ಮಾಡ್ಲಿಕ್ಕಾಗಲ್ಲ, ಕೆಲವ್ರಿಗೆ ಮಾಡ್ಬೋದು. ಏನು ಮಾಡ್ಲಿಕ್ಕೆ ಆಗೋಲ್ಲ. ಇದಕ್ಕೆ ಸಮಾಧಾನ ತೃಪ್ತಿ ಪಡ್ಬೇಕಷ್ಟೇ. ರಾಜೀನಾಮೆ ಯಾಕೆ ಕೊಡಬೇಕೇನು ಅವಶ್ಯಕತೆ ಇಲ್ಲ. ನಮ್ದು ಯಾವ್ದು ಖಾತೆ ಇದೆ ಅದ್ರ ಮುಂದುವರಿಸಿದ್ದಾರೆ. ಯಾವುದು ನೊಂದಿಲ್ಲ, ಯಾವುದು ಸಂತೋಷ ಇಲ್ಲ ಅಥವಾ ದುಃಖನೇ ಇಲ್ಲ. ನನಗೆ 100% ಸಮಾಧಾನ ಇದೆ. ನನಗೆ 100% ಪಕ್ಷ ಯಾವುದೇ ಜವಾಬ್ದಾರಿ ಕೊಟ್ಟರು ಕೂಡ ನನಗೆ ಅದು ಸಮಾಧಾನ ಇದೆ. ಸಿಎಂ ಡಿ.ಕೆ. ಶಿವಕುಮಾರ್ ಅವರ ನೂತನ ಸಚಿವ ಸಂಪುಟದಲ್ಲಿ ಖಾತೆಯ ಖ್ಯಾತೆ ಜೋರಾಗಿದೆ. ಹಾಗೆ ನೋಡೋಕೆ ಹೋದರೆ ಹಿಂದಿನ ಸಚಿವ ಸಂಪುಟದಲ್ಲಿದ್ದಂಥ ಸಿದ್ದರಾಮಯ್ಯರ ಆಪ್ತರೆಲ್ಲರಿಗೂ ಕೂಡ ಈ ಬಾರಿಯೂ ಕೂಡ ಅದೇ ಖಾತೆಗಳು ಬಹುತೇಕ ಸಿಕ್ಕಿದ್ದಾವೆ. ಕೆಲವೊಂದು ಸಣ್ಣ ಪುಟ್ಟ ಬದಲಾವಣೆಗಳಾಗಿ ಕೆಲವು ಸಚಿವರಿಗೆ ಆದ್ಯತೆ ಕೊಡಲಾಗಿದೆ. ಇವೆಲ್ಲ ನೋಡ್ತಾ ಇದ್ರೆ ಒಂದು ಕಡೆ ಬಹುತೇಕ ಹಿರಿಯರು ಮತ್ತು ಸಿದ್ದರಾಮಯ್ಯರ ಆಪ್ತರಿಗೆ ಅದೇ ಖಾತೆಗಳು ಸಿಕ್ಕಿದ್ದು, ಕೆಲವರಿಗೆ ಮಾತ್ರ ಖಾತೆಗಳು ಬದಲಾದಂತೆ ಕಾಣಿಸ್ತಾ ಇದೆ. ಇದರಲ್ಲಿ ರಾಮಲಿಂಗಾರೆಡ್ಡಿ, ಮುನಿಯಪ್ಪ ಅವರನ್ನು ಹೊರತುಪಡಿಸಿ ಉಳಿದವರು ತಮಗೆ ಹಂಚಿಕೆಯಾಗಿರುವ ಖಾತೆಗಳನ್ನು ಒಪ್ಪಿಕೊಂಡಿದ್ದಾರೆ. ಒಟ್ನಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಖಾತೆ ಕಗ್ಗಂಟು ಎದುರಾಗಿದ್ದು, ಇದನ್ನ ಹೇಗೆ ಬಗೆಹರಿಸಿಕೊಳ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.